ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ. ನಾನು ಕ್ರಿಸ್ತನ ಸೇವಕ ಪ್ರಸನ್ನ ಕುಮಾರ್. ಬನ್ನಿ, ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಮ್ಮ ಬೈಬಲನ್ನು 1 ಸಮುವೇಲನ ಗ್ರಂಥ 15ನೇ ಅಧ್ಯಾಯದ 22-23ನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳುವವನಾಗಿದ್ದೇನೆ. ಈ ವಾಕ್ಯ ಭಾಗವನ್ನು ನೀವು ಬಹಳಷ್ಟು ಸಾರಿ ಓದಿರ್ಬೋದು, ಬಹಳಷ್ಟು ಸಾರಿ ಧ್ಯಾನಿಸಿರ್ಬೋದು, ಬಹಳಷ್ಟು ಸಾರಿ ಕೇಳಿಸ್ಕೊಂಡಿರ್ಬೋದು, ಬಹಳಷ್ಟು ಸಾರಿ ಪ್ರಸಂಗಿಸಿರ್ಬೋದು, ಬಹಳಷ್ಟು ಸಂಗತಿಗಳನ್ನು ನೀವು ಇದರಿಂದ ಕಲ್ತಿರ್ಬೋದು. ಆದರೂ ಸಹ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. 1 ಸಮುವೇಲನ ಗ್ರಂಥ 15ನೇ ಅಧ್ಯಾಯದ 22-23ನೇ ವಚನ ಅಲ್ಲಿ ಹೀಗೆ ಹೇಳ್ತದೆ: ಅದಕ್ಕೆ ಸಮುವೇಲನು ಕರ್ತನ ವಾಕ್ಯಕ್ಕೆ ವಿಧೇಯನಾದರೆ ಕರ್ತನಿಗೆ ಆಗುವ ಸಂತೋಷ ದಹನ ಬಲಿಗಳಲ್ಲಿಯೂ ಆಗುವುದೋ? ಇಗೋ, ಬಲಿಗಿಂತ ವಿಧೇಯವಾಗುವುದು ಟಗರುಗಳ ಕೊಬ್ಬಿಗಿಂತ ಆಲೈಸುವುದು ಉತ್ತಮವಾಗಿರುವುದು ಅಂಥೇಳಿ 22ನೇ ವಚನದಲ್ಲಿ ಹೇಳಿ, 23ನೇ ವಚನದಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತಾರೆ. ಎದುರು ಬೀಳುವುದು ಕಣಿ ಹೇಳುವಂತೆ ಪಾಪವಾಗಿದೆ, ಹಠವು ದುಷ್ಟತನ ಮತ್ತು ವಿಗ್ರಹಾರಾಧನೆಗಳ ಹಾಗೆ ಇದೆ. ನೀನು ಕರ್ತನ ವಾಕ್ಯವನ್ನು ತಿರಸ್ಕಾರ ಮಾಡಿದ್ದರಿಂದ ಆತನು ನಿನ್ನನ್ನು ಅರಸನಾಗಿರದ ಹಾಗೆ ತಿರಸ್ಕಾರ ಮಾಡಿಬಿಟ್ಟನು ಅಂದನು. ಈ 2 ವಾಕ್ಯ ಭಾಗದಲ್ಲಿ 2 ವಿಷಯಗಳನ್ನು ಹೇಳ್ತದೆ. ಜಾಗ್ರತೆ ಕೇಳಿಸು. 22ನೇ ವಚನದಲ್ಲಿ ದೇವರಿಗೆ ವಿಧೇಯವಾದರೆ, ವಿಧೇಯತೆಯನ್ನು ತೋರಿಸಿದ್ರೆ ಏನಾಗ್ತದೆ ಎಂಬುದಾಗಿ ಮಾತಾಡ್ತದೆ. 23ನೇ ವಚನಕ್ಕೆ ಬರುವಾಗ ನಾವು ಏನ್ ಮಾಡ್ತೇವೆ, ಅವಿಧೇಯರಾದ್ರೆ ಏನ್ ಮಾಡ್ತೇವೆ, ಯಾವುದನ್ನು ಸಂತೋಷಿಸ್ತೇವೆ ಅಂತ ಹೇಳಿ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಜಾಗ್ರತೆ ಕೇಳಿಸ್ಕೊಳ್ರಿ. 22ನೇ ವಚನ ಹೀಗೆ ಹೇಳ್ತದೆ: ಕರ್ತನ ವಾಕ್ಯಕ್ಕೆ ವಿಧೇಯನಾದರೆ ಕರ್ತನಿಗೆ ಆಗುವ ಸಂತೋಷ ದಹನ ಬಲಿಗಳಲ್ಲಿಯೂ ಯಜ್ಞಗಳಲ್ಲಿಯೂ ಆಗುವುದು. ಓಕೆ, ನಾನು ಹೇಳೋದನ್ನು ಜಾಗ್ರತೆ ಕೇಳಿಸ್ಕೊಳ್ಳಿ. ದೇವರಿಗೆ ವಿಧೇಯ ಆಗುವುದು ಎಷ್ಟು ಪ್ರಾಮುಖ್ಯವಾದಂತೇಳಿ ಇಲ್ಲಿ ಮಾತಾಡ್ತದೆ. ನೋಡ್ರಿ, ಅಲ್ಲಿ ಹೇಳ್ತೇನಪ್ಪ ಅಂದ್ರೆ, ದೇವರಿಗೆ ವಿಧೇಯ ಆದ್ರೆ ಆಗುವಷ್ಟು ಸಂತೋಷ ದಹನ ಬಲಿಗಳು ಮತ್ತು ಯಜ್ಞವನ್ನು ಸಮರ್ಪಿಸುವಾಗ ಆಗ್ತದ ಅಂತ ಹೇಳಿ ಸಮುವೇಲನು ಒಂದು ಪ್ರಶ್ನೆಯನ್ನ ಹಾಕುವವನಾಗಿದ್ದಾನೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ. ಪ್ರಿಯ ದೇವ ಮಗುವೆ, ನಿಮಗೆ ಗೊತ್ತಾ, ಹಳೆ ಒಡಂಬಡಿಕೆಯಲ್ಲಿ ಎಂಥ ಪಾಪ ಮಾಡಿದಾಗ್ಯೂ ಸಹ ಅವನು ಎಂಥದ್ದೇ ಪಾಪ ಮಾಡಿರಲಿ, ಆ ಪಾಪಕ್ಕೆ ಪರಿಹಾರ, ಆ ಪಾಪಕ್ಕೆ ಬಿಡುಗಡೆ ಯಾವುದರಿಂದ ಸಿಗ್ತಾ ಇತ್ತು ಗೊತ್ತಾ? ಯಜ್ಞಗಳಿಂದ, ಬಲಿಗಳನ್ನು ಅರ್ಪಿಸುವುದರ ಮುಖಾಂತರವಾಗಿ ಎಲ್ಲ ಇಸ್ರಾಯೇಲರಿಗೆ ಬಿಡುಗಡೆ ಸಿಗ್ತಾ ಇತ್ತು. ಈಗ ನಾವು ನೋಡುವಾಗ ಏನಪ್ಪಾ ಅಂತ ಹೇಳಿದ್ರೆ, ಆ ಒಂದು ಯಜ್ಞ ಬಲಿ ಅನ್ನುವಂಥದ್ದು ಎಂಥ ವಿಷಯಗಳನ್ನು ಬದಲಾಯಿಸಿತ್ತು ಅಂದರೆ ಅದು ನಾವು ಕಲ್ಪನೆ ಸಹ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಉದಾಹರಣೆಗೆ ನಾವು ನೋಡ್ತೇವೆ, ದೇವರು ಲೋಕವನ್ನು ಅಳಿಸಿದಾಗ, ಅಂದರೆ ಜಲಪ್ರಳಯವನ್ನು ಕಳಿಸಿ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಲೋಕವನ್ನು ದೇವರು ನಾಶ ಮಾಡಿದ ತರುವಾಯ ಅಲ್ಲಿ ನಾವು ನೋಡ್ತೇವೆ ಏನಪ್ಪಾ ಅಂತ ಹೇಳಿದ್ರೆ, ನೋಹನು ಸ್ವಲ್ಪ ವಿಷಯಗಳನ್ನ, ಅಂದರೆ ಸ್ವಲ್ಪ ಪ್ರಾಣಿಗಳನ್ನ ತಕೊಂಡು ದೇವರಿಗೆ ಬಲಿಗಳನ್ನು ಅರ್ಪಿಸುವಾಗ ದೇವರಿಗೆ ಆ ಸಂತೋಷ ಉಂಟಾಗಿ, ದೇವರಿಗೆ ಆ ವಾಸನೆಯಿಂದ ಮೆಚ್ಚುಗೆ ಉಂಟಾಗಿ ದೇವರೇನ್ ಮಾಡ್ತಾರೆ, ಇನ್ನೆಂದಿಗೂ ಸಹ ನಾನು ಜಲಪ್ರಳಯದಿಂದ ಈ ಜೀವಿಗಳನ್ನ, ಜಂತುಗಳನ್ನ, ಲೋಕವನ್ನ ಅಳಿಸಿ ಹಾಕಲ್ಲ ಅಂತೇಳಿ ಆತನು ತನ್ನ ನಿರ್ಣಯವನ್ನೇ ಬದಲಾಯಿಸ್ಕೊಂಡ್ಬಿಟ್ಟ. ಅಂದ್ರೆ ಒಂದು ನಿರ್ಧಾರವನ್ನ ಆತನು ತಕೊಂಡ್ಬಿಟ್ಟ. ನೋಡಿ, ಯಜ್ಞಗಳನ್ನು ಸಮರ್ಪಿಸುವಾಗ ಆ ಯಜ್ಞ ವಾಸನೆಯಿಂದ ದೇವರಿಗೆ ಸಂತೋಷ ಉಂಟಾಗಿ ಕೆಲವು ವಿಷಯಗಳನ್ನು ಆತನು ದೃಢವಾದಂಥ ನಿರ್ಧಾರಗಳನ್ನು ತಕ್ಕೊಂಡು, ಮತ್ತೆ ಅದೇ ಯಜ್ಞವನ್ನು ಸಮರ್ಪಿಸುವಾಗ ಇಸ್ರಾಯೇಲರಿಗೆ ಪಾಪ ಕ್ಷಮಾಪಣೆಯನ್ನು ಕೊಟ್ಟು ಅವರಿಗೆ ಎಲ್ಲ ಕೇಡಿನಿಂದ, ಗಂಡಾಂತರದಿಂದ, ಶಾಪಗಳಿಂದ ಎಲ್ಲವುಗಳಿಂದಲೂ ಅವರಿಗೆ ಯಜ್ಞಗಳನ್ನು ಅರ್ಪಿಸುವುದ್ರ ಮುಖಾಂತರವಾಗಿಯೇ ಅವರಿಗೆ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಎಲ್ಲದಕ್ಕೂ ಪರಿಹಾರವನ್ನು ಕೊಡ್ತಾ ಇದ್ರು. ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ, ಆ ಯಜ್ಞ ಅಂಥ ಕೆಲಸ ಮಾಡಿದ್ರು ಸಹ, ಅಂತ ಪಾಪ ಪರಿಹಾರದ ಒಂದು ನಿಯಮವನ್ನು ತಕೊಂಡು ಬಂದ್ರು ಸಹ, ಅಂತ ಒಂದು ಆ ಯಜ್ಞ ಬಂದು ಲೋಕವನ್ನೇ ನಾನು ಅಳಿಸಲ್ಲ ಅನ್ನುವಂಥ ನಿರ್ಣಯ, ಒಂದು ನಿರ್ಧಾರಕ್ಕೆ ದೇವರನ್ನ ತಂದು ನಿಲ್ಲಿಸೋದಂದ್ರೆ, ಈಗ ನೀವು ಆಲೋಚನೆ ಮಾಡ್ರಿ, ಅಂತ ಯಜ್ಞಕ್ಕಿಂತಲೂ ಶ್ರೇಷ್ಠವಾದ ಯಾವುದಂತ ಗೊತ್ತಾ? ವಿಧೇಯತೆ ಅಂತ ಮಾತಾಡ್ತದೆ. ಅಂದ್ರೆ ಯಜ್ಞ ಸಮರ್ಪಿಸುವಾಗ ದೇವರಿಗೆ ಸಂತೋಷ ಉಂಟಾಗ್ತದೆ ನಿಜ, ಅದಕ್ಕಿಂತಲೂ ಪ್ರಾಮುಖ್ಯವಾದ ಯಾವುದಪ್ಪ ಅಂದ್ರೆ ವಿಧೇಯ ಆಗೋದು ಅಂತ ಹೇಳಿ. ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ. ವಿಧೇಯತೆ ದೇವರನ್ನ ಸಂತೋಷ ಪಡಿಸ್ತದೆ, ವಿಧೇಯತೆ ದೇವರನ್ನ ಆರಾಧಿಸುವಂತೆ ಮಾಡ್ತದೆ, ವಿಧೇಯತೆ ದೇವರನ್ನ ಅಂಟಿಕೊಂಡು ಬದುಕುವಂತೆ ಮಾಡ್ತದೆ, ವಿಧೇಯತೆ ದೇವರಿಗಾಗಿ ಜೀವಿಸುವಂತೆ ಮಾಡ್ತದೆ, ವಿಧೇಯತೆ ದೇವರ
ದೇವರ ಮಹಿಮೆಗಾಗಿ ಬದುಕಿ ಬಾಳಿ ಸಾಕ್ಷಿಯಾಗಿರುವಂತೆ ಮಾಡ್ತದೆ. ಆದರೆ ಅವಿಧೇಯತೆ ಹಾಗಲ್ಲ ಪ್ರಿಯ ದೇವ ಮಗುವೆ. ಯಜ್ಞಗಳಿಗಿಂತಲೂ ಶ್ರೇಷ್ಠವಾದ ವಿಧೇಯತೆ ಅಂತೇಳಿ ದೇವರು ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ನಾವು ವಿಧೇಯ ಆಗೋದನ್ನ ಕಲ್ತ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ವಿಧೇಯ ಆಗೋದನ್ನ ಕಲ್ತ್ಕೊಳ್ಬೇಕು. ವಿಧೇಯತೆ ಅನ್ನೋದು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ್ದು. ಹಾಗೆ 23ನೇ ವಚನ, 1 ಸಾಮುವೇಲನ ಗ್ರಂಥ 15ನೇ ಅಧ್ಯಾಯದ 23ನೇ ವಚನ ಅಲ್ಲಿ ಹೀಗೆ ಹೇಳ್ತದೆ, ಎದುರು ಬೀಳುವುದು ಅಂದ್ರೆ ಅವಿಧೇಯ ಆಗುವುದು. ಅವಿಧೇಯ ಆಗುವುದು ಕಣಿ ಹೇಳುವಂತೆ ಪಾಪವಾಗಿದೆ, ಹಠವು ದುಷ್ಟತನ ಮತ್ತು ವಿಗ್ರಹಾರಾಧನೆಗಳ ಹಾಗೆ ಇದೆ ಅಂಥೇಳಿ ಅಲ್ಲಿ ಮಾತಾಡ್ತದೆ. ಸತ್ಯವೇದದಲ್ಲಿ ಹೀಗಿದೆ. ನಾನು KJV ಬೈಬಲ್ ಯೂಸ್ ಮಾಡೋದ್ರಿಂದ ನಾನು KJV ಟ್ರಾನ್ಸ್ಲೇಟ್ನ ಓದ್ತೇನೆ. ಈಗ ಅದೇ ವಾಕ್ಯವನ್ನ ನಾನು ನಿಮಗೆ ಸತ್ಯವೇದದಿಂದ ಓದಿ ತೋರಿಸ್ತೇನೆ. 1 ಸಾಮುವೇಲ ಗ್ರಂಥ 15ನೇ ಅಧ್ಯಾಯದ 23ನೇ ವಚನ. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು ಅಂತ ಹೇಳಿ ಮಾತಾಡ್ತದೆ. ವಿಧೇಯತೆ ಏನೋ ಯಜ್ಞ ಹೋಮಗಳಿಗಿಂತಲೂ ದೇವರಿಗೆ ಸಂತೋಷ ತರುವಂಥದ್ದು, ಅಂಥ ಶ್ರೇಷ್ಠವಾದ್ದು ದೇವರ ದೃಷ್ಟಿಯಲ್ಲಿ. ಈಗ ಅವಿಧೇಯತೆ ಏನಾಗಿದೆ ಅಂತೇಳಿ ಅಲ್ಲಿ ಮಾತಾಡ್ತದೆ. ಅವಿಧೇಯತೆ ಬಂದು ದೇವರಿಗೆ ಕೆಟ್ಟದ್ದು ಅಂತ ಮಾತಾಡೋದಿಲ್ಲ. ಇಲ್ಲಿ ಏನೋ ವಿಷಯವನ್ನು ಹೇಳ್ತದೆ, ಅದನ್ನು ಜಾಗ್ರತೆ ಕೇಳಿಸ್ಕೊಡ್ರಿ. ಏನು ಅವಿಧೇಯತೆ ಅಂದ್ರೆ ಏನು? ಅವಿಧೇಯತೆ ಏನ್ ಮಾಡ್ತದೆ? ಅವಿಧೇಯತೆ ಏನ್ ಪರಿಣಾಮ ತರ್ತದೆ? ಅದು ಯಾವುದಕ್ಕೆ ಸೂಚನೆ ಆಗಿದೆ? ಜಾಗ್ರತೆ ಕೇಳಿಸ್ಕೊಳ್ರಿ. 23ನೇ ವಚನ, ಎದುರು ಬೀಳುವುದು ಅಂದ್ರೆ ಅವಿಧೇಯ ಆಗುವುದು ಕಣಿ ಹೇಳುವಂತೆ ಪಾಪವಾಗಿದೆ. ಸರ್, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ಈಗ ಒಬ್ರು ನಿಮ್ಮ ಮನೆ ಹತ್ರ ಬಂದು ಮಂತ್ರ ತಂತ್ರಗಳನ್ನ ಹೇಳಲಿಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳೋಣ. ಈಗ ಆ ಮಂತ್ರ ತಂತ್ರಗಳನ್ನ ಹೇಳಲಿಕ್ಕೆ ಬರುವಂಥವ್ರು, ಆ ಮಂತ್ರಗಳನ್ನ ಹೇಳುವಂಥವ್ರು ಯಾರಿಂದ ಮಂತ್ರಗಳನ್ನ ಹೇಳ್ತಾರವರು? ಮಂತ್ರ ಅಂತ ಹೇಳಿದ್ರೆ ನಾನು ಸಂಸ್ಕೃತ ಮಂತ್ರದ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ನಿಮ್ಮ ಮನೆಯಲ್ಲಿ ಮಾಟ ಆಗಿದೆ, ಮಂತ್ರ ಆಗಿದೆ ಅಂತೇಳಿ ಮಾಡ್ಲಿಕ್ಕೆ ಕೆಲವ್ರು ಬರ್ತಾರೆ ನೋಡ್ರಿ. ಬೆಳಗ್ಗೆ ಆದ್ರೆ ಒಬ್ರು ಬುಡಬುಡಿಕೆ ಆರಿಸ್ಕೊಂಡು ಬರ್ತಾರೆ, ನಿಮಗೆ ಕಣಿ ಹೇಳಲಿಕ್ಕೆ ಬರ್ತಾರೆ, ಅದು ಹೇಳಲಿಕ್ಕೆ ಇದು ಹೇಳಲಿಕ್ಕೆ ಜ್ಯೋತಿಷ್ ಹೇಳಲಿಕ್ಕೆ ಬರ್ತಾರಲ್ಲ, ಅವರೆಲ್ಲ ಯಾವುದರಿಂದ ನಡೆಸಲ್ಪಡ್ತಾರೆ ನಿಮಗೆ ಗೊತ್ತಾ? ಯಾವುದರಿಂದ ಆ ಕಣಿ ಹೇಳ್ತಾರೆ ಗೊತ್ತಾ ನಿಮಗೆ? ಅವರು ದೆವ್ವಗಳಿಂದ ಅಥವಾ ಸೈತಾನನಿಂದ ಏನ್ ಮಾಡ್ತಾರಂದ್ರೆ ಪ್ರೇರೇಪಿಸಲ್ಪಟ್ಟು ಅವನಿಂದ ಕೆಲವು ವಿಷಯಗಳನ್ನ ತಿಳ್ಕೊಂಡು ಅವನಿಂದ ನಡೆಸಲ್ಪಟ್ಟು ಅವರು ಬಂದು ಏನ್ ಮಾಡ್ತಾರಪ್ಪ ಅಂದ್ರೆ ಜನರೊಟ್ಟಿಗೆ ಅವ್ರ ಜೀವನದಲ್ಲಿ ನಡೆದಂತ ಕೆಲವು ವಿಷಯಗಳನ್ನ ಸೈತಾನನಿಂದ ಹೇಳ್ತಾರೆ. ಈಗ ಅವಿಧೇಯತ್ವ ಅನ್ನೋದು ಕಣಿ ಹೇಳುವುದು ಮತ್ತು ಮಂತ್ರ ತಂತ್ರಗಳಿಗೆ ಸಮಾನ ಆಗಿದೆ ಅಂತ ಹೇಳಿದ್ರೆ, ಮಂತ್ರ ಹೇಳೋನು ಕಣಿ ಹೇಳೋನು ದೆವ್ವಗಳಿಂದ ಸೈತಾನಿಂದ ನಡೆಸಲ್ಪಟ್ಟು ಜನರಿಗೆ ಬಂದು ಹೇಳ್ತಾನೆ. ಈಗ ಅವಿಧೇಯನಾಗುವಂತವನು ದೆವ್ವಗಳಿಂದ ನಡೆಸಲ್ಪಟ್ಟು ಜನರಿಗೆ ತೋರಿಸ್ತಾನೆ. ಅವನು ಹೇಳ್ತಾನೆ, ಯಾರು ಮಂತ್ರತಂತ್ರ ಮಾಡೋನು ಹೇಳ್ತಾನೆ, ನಾವು ತೋರಿಸ್ತೇವೆ. ಹಾಗಾಗಿ ಅವಿಧೇಯತೆ ಅನ್ನುವಂಥದ್ದು ಅಷ್ಟು ಅದಕ್ಕೆ ಸಮಾನ ಅಂತೆ. ಬರೀ ಅಲ್ಲಿಗೆ ನಿಲ್ಲಿಸ್ತಿಲ್ಲ. ಮುಂದಿನ ವಾಕ್ಯ ಹೇಳ್ತೇನಪ್ಪ ಅಂತ ಹೇಳಿದ್ರೆ ಅದೇ 23ನೇ ವಚನದಲ್ಲಿ ಹೀಗೆ ಹೇಳ್ತೇನಪ್ಪ ಅಂತ ಹೇಳಿದ್ರೆ, ಹಠವು ದುಷ್ಟತನ ಮತ್ತು ವಿಗ್ರಹಾರಾಧನೆಗಳ ಹಾಗೆ ಇದೆ. ಹಠ ಅಂದ್ರೇನು? ಮಂಡುತನ, ಹಠಕ್ಕೆ ಬೀಳುವಂಥದ್ದು. ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ, ನಾನು ವಿಧೇಯ ಆಗಲ್ಲ ಅಂದ್ರೆ ವಿಧೇಯ ಆಗಲ್ಲ. ಹಠಕ್ಕೆ ಬೀಳೋದು ಯಾವುದಕ್ಕೆ ಸಮವಾಗಿದೆ ಅಂತ ಹೇಳಿದ್ರೆ ದುಷ್ಟತನ ಮತ್ತು ವಿಗ್ರಹಾರಾಧನೆಗಳಿಗೆ ಸಮಾನವಾಗಿದೆ. ಪ್ರಿಯ ದೇವ ಮಕ್ಕಳೇ, ನಾವು ಯೇಸು ಕ್ರಿಸ್ತು ನಂಬಿದ ತಕ್ಷಣ ನಾವು ಪಾಪಿಗಳಾಗಿದ್ವಿ. ನಾವು ಪಾಪಗಳಿಂದ ಬಿಡುಗಡೆ ಹೊಂದಿ ನಾವು ನೀತಿವಂತರಾಗಿದ್ದೇವೆ. ನಾವಿನ್ನೆಂದಿಗೂ ಸಹ ದುಷ್ಟರಲ್ಲ. ಆದ್ರೆ ಒಬ್ಬನು ಅವಿಧೇಯತೆಗೆ ಬೀಳೋದಾದ್ರೆ ಅವನು ತಿರುಗಿ ದುಷ್ಟನಾಗ್ಲಿಕ್ಕೆ ಸಾಧ್ಯ. ದುಷ್ಟ ಅಂದ್ರೆ ಏನು? ಕೇಳಿಸ್ಕೊಡ್ರಿ, ಜಾಗ್ರತೆ ಕೇಳಿಸ್ಕೊಡ್ರಿ. ದುಷ್ಟ ಅಂದ್ರೆ ಪಾಪದಲ್ಲಿ ತೇರ್ಗಡೆ ಹೊಂದಿದವನು. ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಪಾಪದಲ್ಲಿ ಭಯಂಕರವಾದಂತ ಮಗ್ನನಾದವನು. ದುಷ್ಟ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಪಾಪದಲ್ಲಿ PhD ಮಾಡಿದವನು ಅಂತ ಹೇಳಿದ್ರೆ ಅರ್ಥ ಅವನಿಗೆ ಯಾವುದೇ ರೀತಿಯಲ್ಲಿ ಒಳ್ಳೇದು ಕಾಣಿಸಲ್ಲ. ನಾನು ನಿಮ್ಗೆ ಏನು ಹೇಳ್ತೀನಂದ್ರೆ, ಪಾಪದಲ್ಲಿ ಮತ್ತೇರಿದವನು, ಪಾಪದಲ್ಲಿ ತೆರ್ಗಡೆ ಹೊಂದಿದವನು, ಪಾಪದಲ್ಲಿ PhD ಮಾಡಿದವನಿಗೆ ಒಳ್ಳೇದು ಮಾಡ್ಬೇಕಂತ ಅನಿಸ್ತದ? ಜಾಗ್ರತೆ ಕೇಳಿಸ್ಕೊಳ್ರಿ, ಎಂದೆಂದಿಗೂ ಇಲ್ಲ. ಅವನಿಗೆ ಒಳ್ಳೇದು ಮಾಡ್ಬೇಕಂತ ಅನಿಸೋದೇ ಇಲ್ಲ. ಮತ್ತೆ ಮುಂದಿನ ವಾಕ್ಯ ಹೇಳ್ತಾ ಅದೇ ಮಾತೇನು ಹೇಳ್ತಪ್ಪ ಅಂದ್ರೆ ಅದೇ ಹಠ ಏನಕ್ಕೆ ಸೂಚನೆ? ಆ ಕಠಿಣತ್ವ ಯಾವುದಕ್ಕೆ ಸೂಚನೆ ಅಂತೆ? ವಿಗ್ರಹಾರಾಧನೆಗೆ ಅಂತೇಳಿ. ನಾವು ವಿಗ್ರಹಾರಾಧನೆಗಳು ಬಿಟ್ಟು ಎಷ್ಟು ದಿನ ಆಯಿತು. ಆದರೆ ನಾವು ಯೇಸು ಕ್ರಿಸ್ತ ನಂಬಿದಾಗ ನಾವೆಲ್ಲರೂ ಹೇಳ್ಕೊಳ್ತೇವೆ ನಾವು ವಿಗ್ರಹಾರಾಧನೆ ಬಿಟ್ಬಿಟ್ಟಿದ್ದೇವೆ ಅಂತೇಳಿ. ಹೊರಗೂ ಸಹ ಎಷ್ಟೋ ಜನ ವಿಗ್ರಹ ಆರಾಧನೆ ಮಾಡದೇ ಇರುವಂಥವ್ರು ಎಷ್ಟೋ ಜನ ಇದ್ದಾರೆ. ಆದರೆ ಇಲ್ವಾಕ್ಯ ಹೇಳ್ತೇವೆ, ಒಬ್ಬನೊಳಗೆ ಮಂಡುತನ ಇದ್ರೆ, ಒಬ್ಬನೊಳಗೆ ಹಠ ಇದ್ರೆ ಅವನು ಸಹ ಏನ್ ಮಾಡ್ತಾನೆ? ವಿಗ್ರಹ ಆರಾಧನೆ ಮಾಡ್ತಾನೆ ಅಂತೇಳಿ. ಹಾಗಾದ್ರೆ ದೇವರ ಮಗುವಾದಂಥ ನೀನು ಇವತ್ತು ಅಹಂಕಾರಕ್ಕೆ ಒಳಗಾಗಿ, ನೀನು ಆ ಮಂಡುತನಕ್ಕೆ ಒಳಗಾಗಿ, ನೀನು ಇವತ್ತು ಆ ವಿಗ್ರಹ ಆರಾಧನೆಗೆ ಒಳಗಾಗಿದೆಯಾ? ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ವಿಧೇಯತೆ ದೇವರನ್ನ ಸಂತೋಷ ಪಡಿಸೋದಾದ್ರೆ ಅವಿಧೇಯತೆ ಸೈತಾನ್ನ ಸಂತೋಷ ಪಡಿಸ್ತದೆ. ವಿಧೇಯತೆ ದೇವರ ಕಾರ್ಯಗಳನ್ನ ಅನುಸರಿಸೋದಾದ್ರೆ
ಯಾಕಂದ್ರೆ ಅವಿಧೇಯತೆ ಸೈತಾನ ಕಾರ್ಯಗಳನ್ನ ಅನುಸರಿಸುತ್ತದೆ. ವಿಧೇಯತೆ ದೇವರ ಕಾರ್ಯಗಳನ್ನ ತೋರಿಸೋದಾದ್ರೆ ಅವಿಧೇಯತೆ ಸೈತಾನ ಕಾರ್ಯಗಳನ್ನ ತೋರಿಸುತ್ತದೆ. ಪ್ರಿಯ ದೇವ ಮಗುವೆ, ಜಾಗೃತಿ ಕೇಳಿಸ್ಕೋ. ನೀನು ಅವಿಧೇಯನಾಗಿ ಶ್ರೀಮಂತನಾಗಿರುವುದಕ್ಕಿಂತ ವಿಧೇಯನಾಗಿ ಬಡವನಾಗಿರುವುದೇ ಉತ್ತಮ. ನಿನ್ನ ಜೀವನದಲ್ಲಿ ಅವಿಧೇಯನಾಗ್ತಾ ಇದೆ ಅಂತ ಇಟ್ಕೋ, ಬಹಳ ಅವಿಧೇಯನಾಗ್ತಾ ಇದೆ ಅಂತ ಇಟ್ಕೋ. ನೀನು ದೇವರ ವಾಕ್ಯ ಓದಲ್ಲ, ಸಭೆಗೆ ಹೋಗಲ್ಲ, ಸಭಾಪಾಲಕರ ಮಾತು ಕೇಳಲ್ಲ, ಯಾವುದಕ್ಕೂ ಅಧೀನ ಆಗಲ್ಲ, ಆದ್ರೂ ನಿನ್ನ ಜೀವನದಲ್ಲಿ ಎಲ್ಲಾ ಕಾರ್ಯಗಳು ಬರ್ತಾ ಇರ್ತವೆ. ಅದರ ಅರ್ಥ ನಿನ್ಗೆ ಎಲ್ಲ ದೇವರು ಕೊಡ್ತಾ ಇದ್ದಾನೆ ಅಂತ ಹೇಳ? ಇಲ್ಲ 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 ಇಲ್ಲ, ತಪ್ಪು ತಿಳ್ಕೊಬೇಡ. ನೀನು ಮೋಸ ಮಾಡ್ಕೋಬೇಡ. ಸೈತಾನನು ನಿನಗೆ ಬೇಕಾದನ್ನೆಲ್ಲ ಕೊಡ್ತಾ ಇದ್ದಾನೆ. ಏನಕ್ಕಂತ ಕೊಡ್ತಾ ಇದ್ದಾನೆ? ಇನ್ನೂ ಹಠಕ್ಕೆ ಬೀಳು, ಇನ್ನೂ ಹಠಕ್ಕೆ ಬೀಳು, ಇನ್ನೂ ಹಠಕ್ಕೆ ಬೀಳು. ಯಾಕಂದ್ರೆ ಅವಿಧೇಯನಾಗುವಂಥವನಿಗೆ ದೇವರ ನಡೆಸುವಿಕೆ ಇರಲ್ಲ, ಅವಿಧೇಯನಾಗುವಂಥವನಿಗೆ ಸೈತಾನ್ ನಡೆಸುವಿಕೆ ಇರ್ತದೆ. ಹಾಗಾಗಿ ಪ್ರಿಯ ದೇವ ಮಗುವೆ, ನೀನು ಎಷ್ಟೇ ಒಂದು ವೇಳೆ ಅವಿಧೇಯನಾಗಿ ನೀನು ಚೆನ್ನಾಗಿದ್ದಾಗ, ಒಂದು ವೇಳೆ ನೀತಿವಂತನ ನೋಡಿ ನೀನು ಅವ್ನ ಮುಂದೆ ಹೇಳ್ಬೋದು, ನಾನು ಬಹಳ ಚೆನ್ನಾಗಿದ್ದೇನೆ ಅಂತ. ಇಲ್ಲ ಪ್ರಿಯ ದೇವ ಮಗುವೆ, ನೀತಿವಂತನು ವಿಧೇಯನ ಬಳಿಯಲ್ಲಿ ಏನು ಇಲ್ಲದೆ ಇರ್ಬೋದು, ಆದ್ರೆ ಅವನ ಬಳಿಯಲ್ಲಿ ದೇವರಿದ್ದಾನೆ. ಅದು ನೀನು ಮರಿಬೇಡ. ನೀನು ಅವಿಧೇಯನಾಗಿದ್ದುಕೊಂಡು ನಿನ್ನ ಹತ್ರ ಎಲ್ಲ ಇರಬಹುದು, ಆದ್ರೆ ನೀನು ಒಂದು ನೆನಪಿಟ್ಕೋ, ನಿನ್ನ ಹತ್ರ ಸೈತಾನ್ ಇದ್ದಾನೆ. ಸೈತಾನ್ ಅನ್ನುವಂಥದ್ದು ಬೆಂಕಿ ಇದ್ದ ಹಾಗೆ. ಬೆಂಕಿ ಯಾವತ್ತಿದ್ರೂ ಸುಡ್ತದೆ ನಮ್ಮನ್ನ. ಬೆಂಕಿ ಯಾವತ್ತಿದ್ದು ನಮ್ಮನ್ನ ಸುಟ್ಟು ಹಾಕ್ತದೆ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ವಿಧೇಯತೆನ ಅವಿಧೇಯತೆನ, ವಿಧೇಯವಾಗಿ ದೇವರನ್ನ ಸಂತೋಷ ಪಡಿಸ್ತೀಯ, ಅವಿಧೇಯನಾಗಿ ಸೈತಾನ ಸಂತೋಷ ಪಡಿಸ್ತೀಯ. ವಿಧೇಯನಾಗಿ ದೇವರ ಕಾರ್ಯಗಳನ್ನ ತೋರಿಸ್ತೀಯ, ಅವಿಧೇಯನಾಗಿ ಸೈತಾನ ಕಾರ್ಯಗಳನ್ನ ತೋರಿಸ್ತೀಯ. ವಿಧೇಯನಾಗಿ ದೇವರನ್ನೇ ಮಹಿಮೆ ಪಡಿಸ್ತೀಯ, ಅವಿಧೇಯನಾಗಿ ಸೈತಾನ ಮಹಿಮೆ ಪಡಿಸ್ತೀಯ. ವಿಧೇಯನಾಗಿ ದೇವರನ್ನ ಆರಾಧಿಸ್ತೀಯ, ಅವಿಧೇಯನಾಗಿ ಸೈತಾನ ಆರಾಧಿಸ್ತೀಯ. ನೀನು ಆಲೋಚನೆ ಮಾಡ್ಕೋ. ಪ್ರಿಯ ದೇವ ಮಗುವೆ, ನಾನು ಹೇಳುವಂಥ ವಿಷಯ ಜಾಗ್ರತೆ ಕೇಳಿಸ್ಕೋ. ವಿಧೇಯತೆ ನಿನ್ನನ್ನು ದೇವರ ಬಳಿಗೆ ನಡೆಸೋದಾದ್ರೆ, ಅವಿಧೇಯನನ್ನ ಸೈತಾನ್ನೇ ನಡೆಸ್ತಾನೆ. ನೋಡ್ರಿ, ಇದು ಬಹಳ ವ್ಯತ್ಯಾಸ ಇದೆ. ವಿಧೇಯನಾದ್ರೆ ನೀನು ದೇವರಿಗೆ ಸಮೀಪ ಆಗ್ತೀಯ, ದೇವರಿಗೆ ಹತ್ರ ಆಗ್ತೀಯ. ಆದ್ರೆ ಯಾರು ಅವಿಧೇಯನಾಗ್ತಾನೋ ಅವನು ದೇವರಿಂದಲೇ ನಡೆಸಲ್ಪಡೋದಿಲ್ಲ, ಅವನು ಸೈತಾನ್ನಿಂದ ನಡೆಸಲ್ಪಡ್ತಾನೆ. ಅವಿಧೇಯನಾಗುವಂತ ಪ್ರತಿ ಮನುಷ್ಯನು, ಪ್ರತಿ ವಿಶ್ವಾಸಿ ಸೈತಾನ್ನಿಂದ ನಡೆಸಲ್ಪಡ್ತಾನೆ. ಯಾಕಂದ್ರೆ ಅವಿಧೇಯರಿಗೆ ದೇವರು ಯಾರು ಗೊತ್ತಾ? ಸೈತಾನ್ ಆಗಿದ್ದಾನೆ. ವಿಧೇಯರಿಗೆ ದೇವರು ಯಾರಾಗಿದ್ದಾನೆ ಗೊತ್ತಾ? ದೇವರಾಗಿದ್ದಾನೆ. ಪ್ರಿಯ ದೇವ ಮಗುವೆ, ಅವಿಧೇಯತೆ ಸೈತಾನ್ನಿಂದ ನಡೆಸಲ್ಪಡ್ತದೆ. ನೀನು ಅವಿಧೇಯನಾಗಿ ಎಷ್ಟೇ ಅಭಿವೃದ್ಧಿ ಆಗಿರು, ಅದರಲ್ಲಿ ಸೈತಾನ್ ನಡೆಸ್ತಾ ಇದ್ದಾನೆ. ಇದನ್ನು ಮರಿಬೇಡ, ನೀನು ಇದನ್ನು ಮರಿಲೇಬೇಡ. ಹಾಗಾಗಿ ವಿಧೇಯತೆ ಕಡೆ ತಿರುಕೋ, ದೀನತೆ ಕಡೆ ತಿರುಕೋ, ವಿಧೇಯತೆ ಕಡೆ ತಿರುಕೋ. ಅಹಂಕಾರವನ್ನು ಬಿಟ್ಬಿಡು, ಕೆಟ್ಟತನವನ್ನು ಬಿಟ್ಬಿಡು, ಲೋಕವನ್ನು ಬಿಟ್ಬಿಡು, ಎಲ್ಲವನ್ನ ಬಿಟ್ಟು ದೇವ್ರ ಕಡೆ ಬಾ. ನಾನು ಹೇಳೋ ಕೇಳಿಸ್ಕೋ. ಯಜ್ಞ ಹೋಮಗಳೇ ಇಸ್ರಾಯೇಲರಿಗೆ ಪಾಪ ಕ್ಷಮಾಪಣೆ, ಅವರ ಜೀವನದಲ್ಲಿ ಸಮೃದ್ಧಿ ಜೀವನ ಎಲ್ಲ ಕೊಡೋದಾದ್ರೆ, ನೀನು ವಿಧೇಯ ಆಗೋದಾದ್ರೆ ನಿನಗೆ ಇನ್ನೆಂಥ ಜೀವಿತ ಕೊಡ್ಬೋದು. ಒಂದ್ಸಾರಿ ನೀನು ಆಲೋಚನೆ ಮಾಡ್ಕೋ. ಯಜ್ಞ ಹೋಮಗಳಿಗಿಂತಲೂ ಶ್ರೇಷ್ಠವಾದ್ದು ವಿಧೇಯತೆ ಅಂತ ಹೇಳಿದಾಗ ಇನ್ನೂ ಅದು ಎಷ್ಟು ರೀತಿ ನಿನ್ನ ಜೀವನದಲ್ಲಿ ಆಶೀರ್ವಾದ ಮಾಡ್ಬೋದು. ನೀನು ಒಂದ್ಸಾರಿ ಆಲೋಚನೆ ಮಾಡು. ಧೈರ್ಯದಿಂದಿರು, ಹೆಮ್ಮೆಯಿಂದಿರು, ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.